ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವತ್ತು ನಾವು KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆದರೆ ಈ ಒಂದು ಪಾಯಿಂಟ್ಸ್ ನಾನು ಮೊನ್ನೆನು DD ಚಂದ್ರನ್ ವಾಹಿನಿಯಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ಬಂದಿತ್ತಲ್ಲ, ಸೊ ಅದರಲ್ಲಿ ಡಿಸ್ಕಸ್ ಮಾಡಿದಂಥ ಕೆಲವು ಪಾಯಿಂಟ್ಸ್ನ ನಿಮಗೆ ಹೇಳ್ತೀನಿ. ಸೊ ಯಾರು ಆ ಒಂದು ಪ್ರೋಗ್ರಾಮ್ನ ನೋಡಿದ್ರಿ, ಸೊ ನಿಮಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ಯಾರು ನೋಡಿಲ್ಲ, ಸೊ ಅವರಿಗೆ ಈ ಒಂದು ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗುತ್ತೆ. ಬಟ್ ಯಾರಾದರೂ ನೋಡಿದರೂ ಕೂಡ ಈ ಒಂದು ಇನ್ಫಾರ್ಮೇಷನ್ ನೀವು ಕರೆಕ್ಟಾಗಿ ಇನ್ನೊಮ್ಮೆ ತಿಳ್ಕೊಳ್ಳಿ. ಸೊ ಮೇ ಬಿ ನಿಮಗೆ ಯೂಸ್ಫುಲ್ ಆಗ್ಬೋದು. ಸೊ ಮೊನ್ನೇನು ಲೈವ್ ಪ್ರೋಗ್ರಾಮ್ ಆಗಿತ್ತಲ್ಲ, ಸೊ ಅದರಲ್ಲಿ ತುಂಬ ಮ್ಯಾಟ್ರನ್ನ ಡಿಸ್ಕಸ್ ಮಾಡಿದರು. ಅಂದರೆ KCET ಕೌನ್ಸಿಲಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಅದರಲ್ಲಿ ಹೇಳಿದರು. ಅಂದರೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಕೌನ್ಸಿಲಿಂಗ್ ಯಾವ ಥರ ಇರುತ್ತೆ, ಎಷ್ಟು ರೌಂಡ್ಸ್ ಇರುತ್ತೆ, ಮತ್ತು ಕೆಲವರಿಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದ್ದು ಅವರು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಮತ್ತು ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ, ಫೀಸ್ನ ಯಾವ ಥರ ಪೇಮೆಂಟ್ ಮಾಡಬೇಕು, ಮತ್ತು ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ, ಅಡ್ಮಿಷನ್ ಪ್ರೊಸೆಸ್ ಏನೇನಿರುತ್ತೆ, ಮತ್ತು ಮಾಕ್ಯುಲ್ಮೆಂಟ್ ಬಗ್ಗೆ ಆಗಿರ್ಬೋದು, ಮತ್ತು ಚಾಯ್ಸಸ್ ಬಗ್ಗೆ ಆಗಿರ್ಬೋದು, ಇದೆಲ್ಲ ಮ್ಯಾಟ್ರನ್ನ ಅವರು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಯಾರಾದರೂ ಇನ್ನೂ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರೋಗ್ರಾಮ್ ನೀವು ಒಂದ್ಸಲ ನೋಡ್ಕೊಳ್ಳಿ. ಸೊ ಫ್ರೀ ಟೈಮ್ ಇದ್ದಾಗ ನೀವು ಇದನ್ನು ನೋಡಿಕೊಂಡ್ರೆ ನಿಮಗೆ KCET ಮತ್ತು ನೀಟ್ ಕೌನ್ಸಿಲಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡಲ್ಲ ಇವಾಗ. ಬಟ್ ಅದರಲ್ಲಿ ಹೇಳಿದ್ದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತೀನಿ. ಅಂದರೆ ಈ ವರ್ಷ ಏನೇನು ಚೇಂಜಸ್ ಇದೆ, ಮತ್ತು ಈ ವರ್ಷ ಕೌನ್ಸಿಲಿಂಗಲ್ಲಿ ನಮಗೆ ಏನು ಹೆಲ್ಪ್ ಆಗುತ್ತೆ ಹಂಗಂತ, ಯಾವ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಹಂಗಂತ. ಇಲ್ಲಿ ನಾವು ಫಸ್ಟ್ ಬಂದುಬಿಟ್ಟು ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಕರ್ನಾಟಕದಲ್ಲಿ ಟೋಟಲಾಗಿ 245 ಕಾಲೇಜಸ್ ಇದೆ. ಮತ್ತು ಹಾಗೆಯೇ ಈ ವರ್ಷ ನಮಗೆ ಟೋಟಲ್ ಸೀಟ್ ಇರೋದು 1,72,309 ಸೀಟ್ ಇರುತ್ತೆ. ಬಟ್ ಲಾಸ್ಟ್ ಇರೋದು ಹೇಳಬೇಕಾದ್ರೆ 1,24,551 ಸೀಟ್ ಇತ್ತು. ಸೊ ಇವಾಗ ಯಾರು ಇಂಜಿನಿಯರಿಂಗ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿರ್ತಾರೆ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವಾಗ ಈ ವರ್ಷ ನಮಗೆ 7,000 to 8,000 ಎಕ್ಸ್ಟ್ರಾ ಸೀಟ್ ಆ್ಯಡ್ ಆಗಿದೆ ಸೀಟ್ ಮ್ಯಾಟ್ಸ್ಗೆ. ಹಾಗಾಗಿ ಇವಾಗ ಯಾರದ್ದು ರ್ಯಾಂಕ್ ಸ್ವಲ್ಪ ಜಾಸ್ತಿ ಬಂದಿದೆ ಅವರು ಸ್ವಲ್ಪ ಸಮಾಧಾನ ಆಗ್ಬೋದು. ಸೊ ಇವಾಗ ಇಂಜಿನಿಯರಿಂಗ್ ಕೋರ್ಸ್ದು ಹೇಳಬೇಕಾದ್ರೆ ನಿಮ್ಮದು ಎಷ್ಟೇ ರ್ಯಾಂಕ್ ಇದ್ದರೂ ಕೂಡ ನಿಮಗೆ ಸೀಟ್ ಸಿಗುತ್ತೆ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಲಾಸ್ಟ್ ಇರೋದು ಕಟ್ ಆಫನ್ನು ನೋಡಿಕೊಂಡು ನಿಮ್ಮ ರ್ಯಾಂಕ್ಗೆ ಮ್ಯಾಚ್ ಆಗುವಂಥ ಕಾಲೇಜ್ ಆಗಿರ್ಬೋದು ಮತ್ತು ಕೋರ್ಸ್ ಆಗಿರ್ಬೋದು ಅದನ್ನಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಆ ಲೀಸ್ಟ್ನ ಪ್ರಿಪೇರ್ ಮಾಡಬೇಕಾದ್ರೆ ತಪ್ಪದೇನೆ ಕಟ್ ಆಫ್ನ ರೆಫರ್ ಮಾಡ್ಕೊಳ್ಳಿ. ಸೊ ನೀವು ಕಟ್ ಆಫ್ನ ನೋಡಿಕೊಂಡು ಲೀಸ್ಟ್ನ ಮಾಡ್ಕೊಂಡ್ರೆ ಅವಾಗಷ್ಟೇ ಇದು ಯೂಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಬ್ಲೈಂಡಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಸೀಟ್ ಸಿಗಲಿಕ್ಕಿಲ್ಲ. ಮತ್ತು ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಮೆಡಿಕಲ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ನಮಗೆ ಟೋಟಲಾಗಿ 68 ಮೆಡಿಕಲ್ ಕಾಲೇಜ್ ಇದೆ ಮತ್ತು 48 ಡೆಂಟಲ್ ಕಾಲೇಜ್ ಇದೆ ಅಂತ ಹೇಳಾಗಿತ್ತು. ಮತ್ತು ಈ ಎಲ್ಲ ಕಾಲೇಜಸ್ ಸೇರಿ ನಮಗೆ ಈ ವರ್ಷ ಮೋರ್ ದ್ಯಾನ್ 11,000 ಸೀಟ್ಸ್ ಇರುತ್ತೆ. ಸೊ ಹಾಗಾಗಿ ಇವಾಗ ಯಾರು ನೀಟ್ ಎಕ್ಸಾಮ್ ಬರೆದಿದ್ದೀರಿ ಮತ್ತು ಒಂದು ವೇಳೆ ನಿಮ್ಮದು ನೀಟ್ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಬಂದಿದ್ರೆ ನೀವು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ಗೆ ಅಥವಾ ಕಾಲೇಜ್ಗೆ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಈ ವರ್ಷ ನಮಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಇರುತ್ತೆ ಅಂತ ಹೇಳಾಗಿದೆ. ಆದರೆ ಒಂದೇ ಪೇಜಲ್ಲಿ ನೀವು ಮೆಡಿಕಲ್ ಕೋರ್ಸಸ್ಗೆ ಮತ್ತು KCET ಕೋರ್ಸಸ್ಗೆ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಬಟ್ ಇವಾಗ ನೀವು ಪ್ರೈವೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಕೋರ್ಸ್ದು ಪ್ರಯಾರಿಟಿ ಆಗಿರ್ಬೋದು ಮತ್ತು ಆ ಒಂದು ಕೋರ್ಸಲ್ಲಿ ಯಾವ ಕಾಲೇಜಸ್ ಬರುತ್ತೆ ಅದರದ್ದು ಪ್ರಯಾರಿಟಿ ಆಗಿರ್ಬೋದು. ಸೊ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ವೇಳೆ ನಿಮ್ಮದು ರ್ಯಾಂಕ್ ಚೆನ್ನಾಗಿದ್ದರೆ ಅಥವಾ ನಿಮ್ಮದು ಸ್ಕೋರ್ ಚೆನ್ನಾಗಿದ್ದರೆ ನೀವು ಬಯಸಿದ ಕಾಲೇಜ್ ನಿಮಗೆ ಡೆಫಿನೆಟಾಗಿ ಸಿಗುತ್ತೆ. ಹಾಗೆಯೇ ನೆಕ್ಸ್ಟ್ ಬರೋದು ಕೆಲವು ಕ್ಯಾಂಡಿಡೇಟ್ ಕೇಳ್ತಾ ಇದ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಸೊ ಈ ವರ್ಷ ನಮಗೆ ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಯಾವುದೇ ಕ್ಯಾಂಡಿಡೇಟ್ ಒರಿಜಿನಲ್ ಡಾಕ್ಯುಮೆಂಟ್ನ ತೊಗೊಂಡೋಗಿ ಎಲ್ಲೂ ಕೂಡ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ರಿ ಸೊ ಅದನ್ನೇ ನೋಡಿಕೊಂಡು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತ್ತು ಈ ವರ್ಷ ನಾವು ಯಾವುದೇ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆ ಡೌಟ್ನ ಬಿಟ್ಬಿಡಿ. ಮತ್ತು ಹಾಗೆಯೇ ನೆಕ್ಸ್ಟ್ ಕೌನ್ಸಿಲಿಂಗ್ ಶೆಡ್ಯೂಲ್ ಬಗ್ಗೆ ಮಾತಾಡೋದಾದರೆ ಸೊ ಅಲ್ಲಿ ಹೇಳಿದ ಪ್ರಕಾರ ನೆಕ್ಸ್ಟ್ ವೀಕಲ್ಲಿ ನಾವು ಕೌನ್ಸಿಲಿಂಗ್ದು ಶೆಡ್ಯೂಲ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದನ್ನು ಏನು ಮಾಡ್ತಾರೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ತುಂಬ ಕೆಲಸ ಪೆಂಡಿಂಗ್ ಇದೆ. ಸೊ ಆ ಎಲ್ಲ ಕೆಲಸ ಮುಗಿದ ನಂತರ ನಮಗೆ ಕೌನ್ಸಿಲಿಂಗ್ಗೋಸ್ಕರ ಶೆಡ್ಯೂಲ್ನ ಬಿಡ್ತಾರೆ. ಬಟ್ ಇವಾಗ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನೆಕ್ಸ್ಟ್ ವೀಕಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಈ ವರ್ಷ ಏನು ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ ಸೊ ನಮಗೆ ನೀಟ್ ವಿದ್ಯಾರ್ಥಿಗಳಿಗೆ ಸ್ಟೇಟ್ ರ್ಯಾಂಕ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವಾಗ NTದವರು ಲೀಸ್ಟ್ನ ಕೊಟ್ಟರೆ ಅದೇ ಕರ್ನಾಟಕದಿಂದ ಎಷ್ಟು ವಿದ್ಯಾರ್ಥಿಗಳು ಬರೆದಿರ್ತಾರೆ ಎಕ್ಸಾಮ್ನ ಮತ್ತು ಅವ್ರದ್ದು ಮಾರ್ಕ್ಸ್ ಟೋಟಲ್ ಎಷ್ಟಿರುತ್ತೆ ಮತ್ತು ರ್ಯಾಂಕ್ ಎಷ್ಟಿರುತ್ತೆ ಅದರದ್ದು ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಸಪ್ರೇಟಾಗಿ ಸ್ಟೇಟ್ದು ಮೆರಿಟ್ ಲಿಸ್ಟ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈ ಒಂದು ಮೆರಿಟ್ ಲಿಸ್ಟಲ್ಲಿ ನಿಮಗೆ ರ್ಯಾಂಕ್ ಇರಲ್ಲ. ಸೊ ಆಲ್ ಇಂಡಿಯಾ ರ್ಯಾಂಕ್ ನಿಮ್ಮದು ಏನಿರುತ್ತಲ್ಲ ಸೊ ಅದೇ ರ್ಯಾಂಕ್ ಇರುತ್ತೆ. ಬಟ್ ಸಪ್ರೇಟಾಗಿ ಓನ್ಲಿ ಕರ್ನಾಟಕ ಸ್ಟೇಟ್ದು ಎಷ್ಟು ಜನ ವಿದ್ಯಾರ್ಥಿಗಳು ಬರೆದಿರ್ತಾರೆ ಮತ್ತು ಅದರಲ್ಲಿ ಯಾವ್ಯಾವ ಕ್ಯಾಂಡಿಡೇಟ್ ಎಷ್ಟೆಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡಿರ್ತಾರೆ ಸೊ ಅದರ ಪ್ರಕಾರ ಡಿಸೈಡಿಂಗ್ ಆರ್ಡರಲ್ಲಿ ನಿಮಗೆ ಸಪ್ರೇಟಾಗಿ ಲೀಸ್ಟ್ನ ಪ್ರಿಪೇರ್ ಮಾಡಿ KF ಸ್ಟೇಟಲ್ಲಿ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಇದು ನಿಮಗೆ ನೆನಪಿರಬೇಕಾಗುತ್ತೆ.
ಸೊ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ಇಷ್ಟೇ ಆಗಿರುತ್ತೆ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಸೊ ಇದ್ರ ಕೊಟ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಮತ್ತು ಯಾರು ನಮ್ಮ ನಿಮಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ಥರ ನಾವು ನಿಮಗೆ ಕೌನ್ಸಿಲ್ ರಿಲೇಟೆಡ್ ಎಲ್ಲ ಅಪ್ಡೇಟ್ ಮತ್ತು ಗೈಡೆನ್ಸ್ನ ಟೈಮ್ ಫ್ರೀಯಾಗಿ ಕೊಡ್ತಾ ಇದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.